ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸರ್. ಅದರ ನಡುವೇನೋ ಜಾತಿ ಗಣತಿ ಇದನ್ನ ಪೂರ್ವ ನಿಗದಿ ಇತ್ತು ಸರ್, ಅದರಂತೆ ಆಗ್ಬೇಕಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಸರ್. ಇದಕ್ಕೆ ಇಲ್ಲ, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವು ಎಡಪಂಥೀಯರ ವಿಚಾರಧಾರೆಗೆ ಮರಳಾಗಿ ಎಲ್ಲಿ ಅವ್ರ ಹಿಡಿತದಲ್ಲಿ ಒತ್ತಡಕ್ಕೊಳಗಾಗಿ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಾರಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಂದು ಸಮಾಜವಾದಿ ಚಿಂತನೆ ಹಿನ್ನೆಲೆಯಿಂದ ಬಂದಂಥವ್ರು ಸಿದ್ದರಾಮಯ್ಯ. ಆ ಸಮಾಜವಾದಿ ಚಿಂತನೆ ಬೇರೆ ಹೇಳ್ತದ, ಇವರಲ್ಲಿ ಜಾತಿಯ ನಡುವೆ ಜಗಳ ಹಚ್ಚತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ. ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಒಂದು ಧರ್ಮ ಅದ. ಆ ಕ್ರಿಶ್ಚಿಯನ್ ಧರ್ಮದೊಳಗೆ ನೀವು ಪೂರ್ವ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಮಾಡಲಿಲ್ಲ ಸರ್? ಅಹಿಂದ ನಾಯಕರ ಅನ್ನೋ ಕಾರಣಕ್ಕಾಗಿ ಅಹಿಂದ ತುಷ್ಟೀಕರಣ ನಡೀತಾ ಇದ್ದಾರೆ ಅಂತ. ಇಲ್ಲ, ಒಂದು ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದಾರಲ್ಲ, ಯಾವ ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರೀಗ. ಪೂರ್ವ ಕ್ರಿಶ್ಚಿಯನ್ ಮಾಡಿದ್ರೆ ನಾವು ಧರ್ಮಾಂತರ ಆಗ್ಲಿಕ್ಕೆ ಅವ್ರು ಹೊಂಟಿದಾರಲ್ಲ. ಅದಕ್ಕಾಗಿ ನಾನೇನು ಆಗ್ರಹ ಮಾಡ್ತೀನಿ, ಯಾರು ಒಂದು ವೇಳೆ ಕ್ರಿಶ್ಚಿಯನ್ ಹೋಗೋದೇ ಇದ್ರೆ ನೀವು ಕುರುಬ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಲಿಂಗಾಯತ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಒಕ್ಕಲಿಗೆ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ಹೋಗ್ತದಲ್ಲ, ನೀವು ಹೋಗ್ಬೋದಲ್ಲ. ಈ ರೀತಿ ಜಾತಿಗಳನ್ನು ಒಡೆದು ಹಾಕ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಅತ್ಯಂತ ಖಂಡನಾರ್ಹ ವಿಷಯ. ನಾನು ಆಗ್ರಹ ಮಾಡ್ತೇನೆ, ಈ ಜನಗಣತಿಯನ್ನ ನೀವು ನಿಲ್ಲಿಸಬೇಕು. ನೀವು ಮಾಡ್ತಾ ಇರೋದೇನು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ರು, ಮಾಡ್ತಾ ಇರೋದು ಜಾತಿ ಗಣತಿ. ಉದ್ದೇಶ ಏನು? ರಾಜಕೀಯವಾಗಿ ನೀವು ಇದನ್ನ ಜನರನ್ನ ಹೊಡಿಲಿಕ್ಕೆ ಮತ್ತು ರಾಜ್ಯದಲ್ಲಿ ನೀವೇನು ಫೇಲ್ಯೂರ್ ಆಗಿದೆ ಆ ಫೇಲ್ಯೂರನ್ನು ಮುಚ್ಚಿ ಹಾಕ್ಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಿದ್ರೆ ಅದನ್ನ ನಿಲ್ಲಿಸಬೇಕು ತಕ್ಷಣ ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ ನಿಲ್ಲಿಸೇ ಹೋದ್ರೆ ಜನ ಯಾವ ಹಿಂದೂ ಅಂತಕ್ಕಂಥ ಕಾಲಂ ಇದೆ, ಮುಸ್ಲಿಂ ಅಂತಕ್ಕಂಥ ಕಾಲಂ ಇದೆ, ಜೈನ್ ಅಂತಕ್ಕಂಥ ಕಾಲಂ ಇದೆ, ಸಿಖ್ ಇದೆ, ಕ್ರಿಶ್ಚಿಯನ್ ಇದೆ, ಬೇರೆ ಬೇರೆ ಈ ರೀತಿ ಎಲ್ಲಾ ಕಾಲಂಗಳನ್ನು ತುಂಬಲಿಕ್ಕೆ ನಿಮ್ಗೆ 7 ಮಾತ್ರ ಅವಕಾಶ ಇದೆ. ಆ 7 ಹೊರತುಪಡಿಸಿ ಇನ್ನೂ 4 ಕೊಟ್ಟರು. ಒಂದು ಎಕರೆ ಕೊಟ್ಟಾರ, ಇನ್ನೊಂದು ನಾವು ಯಾವುದು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರೆ, ಇನ್ನೊಂದು ನಾವು ಯಾವುದನ್ನು ಹೇಳಂಗಿಲ್ಲ ಅನ್ನುವಂಥದ್ದು ಹೇಳಿದಾರೆ. ಈ ರೀತಿ ಅಸಂಬದ್ಧವಾದಂತ ನಿಮ್ಮ ನಿಲುವೇನದ ಇದು ಪ್ರಶ್ನಾರ್ಹ. ಹೀಗಾಗಿ ಜನ ಇದನ್ನು ಹುಷಾರಿಯಿಂದ ಎದುರಿಸಬೇಕು. ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸರ್. ಅದರ ನಡುವೇನೋ ಜಾತಿ ಗಣತಿ ಇದನ್ನ ಪೂರ್ವ ನಿಗದಿ ಇತ್ತು ಸರ್, ಅದರಂತೆ ಆಗ್ಬೇಕಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಸರ್. ಇದಕ್ಕೆ ಇಲ್ಲ, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವು ಎಡಪಂಥೀಯರ ವಿಚಾರಧಾರೆಗೆ ಮರಳಾಗಿ ಎಲ್ಲಿ ಅವ್ರ ಹಿಡಿತದಲ್ಲಿ ಒತ್ತಡಕ್ಕೊಳಗಾಗಿ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಾರಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಂದು ಸಮಾಜವಾದಿ ಚಿಂತನೆ ಹಿನ್ನೆಲೆಯಿಂದ ಬಂದಂಥವ್ರು ಸಿದ್ದರಾಮಯ್ಯ. ಆ ಸಮಾಜವಾದಿ ಚಿಂತನೆ ಬೇರೆ ಹೇಳ್ತದ, ಇವರಲ್ಲಿ ಜಾತಿಯ ನಡುವೆ ಜಗಳ ಹಚ್ಚತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ. ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಒಂದು ಧರ್ಮ ಅದ. ಆ ಕ್ರಿಶ್ಚಿಯನ್ ಧರ್ಮದೊಳಗೆ ನೀವು ಪೂರ್ವ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಮಾಡಲಿಲ್ಲ ಸರ್? ಅಹಿಂದ ನಾಯಕರ ಅನ್ನೋ ಕಾರಣಕ್ಕಾಗಿ ಅಹಿಂದ ತುಷ್ಟೀಕರಣ ನಡೀತಾ ಇದ್ದಾರೆ ಅಂತ. ಇಲ್ಲ, ಒಂದು ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದಾರಲ್ಲ, ಯಾವ ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರೀಗ. ಪೂರ್ವ ಕ್ರಿಶ್ಚಿಯನ್ ಮಾಡಿದ್ರೆ ನಾವು ಧರ್ಮಾಂತರ ಆಗ್ಲಿಕ್ಕೆ ಅವ್ರು ಹೊಂಟಿದಾರಲ್ಲ. ಅದಕ್ಕಾಗಿ ನಾನೇನು ಆಗ್ರಹ ಮಾಡ್ತೀನಿ, ಯಾರು ಒಂದು ವೇಳೆ ಕ್ರಿಶ್ಚಿಯನ್ ಹೋಗೋದೇ ಇದ್ರೆ ನೀವು ಕುರುಬ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಲಿಂಗಾಯತ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಒಕ್ಕಲಿಗೆ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ಹೋಗ್ತದಲ್ಲ, ನೀವು ಹೋಗ್ಬೋದಲ್ಲ. ಈ ರೀತಿ ಜಾತಿಗಳನ್ನು ಒಡೆದು ಹಾಕ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಅತ್ಯಂತ ಖಂಡನಾರ್ಹ ವಿಷಯ. ನಾನು ಆಗ್ರಹ ಮಾಡ್ತೇನೆ, ಈ ಜನಗಣತಿಯನ್ನ ನೀವು ನಿಲ್ಲಿಸಬೇಕು. ನೀವು ಮಾಡ್ತಾ ಇರೋದೇನು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ರು, ಮಾಡ್ತಾ ಇರೋದು ಜಾತಿ ಗಣತಿ. ಉದ್ದೇಶ ಏನು? ರಾಜಕೀಯವಾಗಿ ನೀವು ಇದನ್ನ ಜನರನ್ನ ಹೊಡಿಲಿಕ್ಕೆ ಮತ್ತು ರಾಜ್ಯದಲ್ಲಿ ನೀವೇನು ಫೇಲ್ಯೂರ್ ಆಗಿದೆ ಆ ಫೇಲ್ಯೂರನ್ನು ಮುಚ್ಚಿ ಹಾಕ್ಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಿದ್ರೆ ಅದನ್ನ ನಿಲ್ಲಿಸಬೇಕು ತಕ್ಷಣ ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ ನಿಲ್ಲಿಸೇ ಹೋದ್ರೆ ಜನ ಯಾವ ಹಿಂದೂ ಅಂತಕ್ಕಂಥ ಕಾಲಂ ಇದೆ, ಮುಸ್ಲಿಂ ಅಂತಕ್ಕಂಥ ಕಾಲಂ ಇದೆ, ಜೈನ್ ಅಂತಕ್ಕಂಥ ಕಾಲಂ ಇದೆ, ಸಿಖ್ ಇದೆ, ಕ್ರಿಶ್ಚಿಯನ್ ಇದೆ, ಬೇರೆ ಬೇರೆ ಈ ರೀತಿ ಎಲ್ಲಾ ಕಾಲಂಗಳನ್ನು ತುಂಬಲಿಕ್ಕೆ ನಿಮ್ಗೆ 7 ಮಾತ್ರ ಅವಕಾಶ ಇದೆ. ಆ 7 ಹೊರತುಪಡಿಸಿ ಇನ್ನೂ 4 ಕೊಟ್ಟರು. ಒಂದು ಎಕರೆ ಕೊಟ್ಟಾರ, ಇನ್ನೊಂದು ನಾವು ಯಾವುದು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರೆ, ಇನ್ನೊಂದು ನಾವು ಯಾವುದನ್ನು ಹೇಳಂಗಿಲ್ಲ ಅನ್ನುವಂಥದ್ದು ಹೇಳಿದಾರೆ. ಈ ರೀತಿ ಅಸಂಬದ್ಧವಾದಂತ ನಿಮ್ಮ ನಿಲುವೇನದ ಇದು ಪ್ರಶ್ನಾರ್ಹ. ಹೀಗಾಗಿ ಜನ ಇದನ್ನು ಹುಷಾರಿಯಿಂದ ಎದುರಿಸಬೇಕು. ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸರ್. ಅದರ ನಡುವೇನೋ ಜಾತಿ ಗಣತಿ ಇದನ್ನ ಪೂರ್ವ ನಿಗದಿ ಇತ್ತು ಸರ್, ಅದರಂತೆ ಆಗ್ಬೇಕಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಸರ್. ಇದಕ್ಕೆ ಇಲ್ಲ, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವು ಎಡಪಂಥೀಯರ ವಿಚಾರಧಾರೆಗೆ ಮರಳಾಗಿ ಎಲ್ಲಿ ಅವ್ರ ಹಿಡಿತದಲ್ಲಿ ಒತ್ತಡಕ್ಕೊಳಗಾಗಿ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಾರಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಂದು
ಸಮಾಜವಾದಿ ಚಿಂತನೆ ಹಿನ್ನೆಲೆಯಿಂದ ಬಂದಂಥವ್ರು ಸಿದ್ದರಾಮಯ್ಯ. ಆ ಸಮಾಜವಾದಿ ಚಿಂತನೆ ಬೇರೆ ಹೇಳ್ತದ, ಇವರಲ್ಲಿ ಜಾತಿಯ ನಡುವೆ ಜಗಳ ಹಚ್ಚತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ. ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಒಂದು ಧರ್ಮ ಅದ. ಆ ಕ್ರಿಶ್ಚಿಯನ್ ಧರ್ಮದೊಳಗೆ ನೀವು ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಮಾಡಲಿಲ್ಲ? ಸರ್, ಅಹಿಂದ ನಾಯಕರ ಅನ್ನೋ ಕಾರಣಕ್ಕಾಗಿ ಅಹಿಂದ ತುಷ್ಟೀಕರಣ ನಡೀತಾ ಇದ್ದಾರೆ ಅಂತ. ಇಲ್ಲ, ಒಂದು ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದಾರಲ್ಲ. ಯಾವ ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರೀಗ. ಕುರುಬ ಕ್ರಿಶ್ಚಿಯನ್ ಮಾಡಿದ್ರೆ ನಾವು ಧರ್ಮಾಂತರ ಆಗ್ಲಿಕ್ಕೆ ಅವ್ರು ಹೊಂಟಿದಾರಲ್ಲ. ಅದಕ್ಕಾಗಿ ನಾನೇನು ಆಗ್ರಹ ಮಾಡ್ತೀನಿ, ಯಾರು ಒಂದು ವೇಳೆ ಕ್ರಿಶ್ಚಿಯನ್ ಹೋಗೋದೇ ಅದ್ರ, ನೀವು ಕುರುಬ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ ಹೋಗ್ತೀರಿ? ನೀವು ಲಿಂಗಾಯತ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ ಹೋಗ್ತೀರಿ? ನೀವು ಒಕ್ಕಲಿಗೆ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ಹೋಗ್ತದಲ್ಲ, ನೀವು ಹೋಗ್ಬೋದಲ್ಲ. ಈ ರೀತಿ ಜಾತಿಗಳನ್ನು ಒಡೆದು ಹಾಕ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಅತ್ಯಂತ ಖಂಡನಾರ್ಹ ವಿಷಯ. ನಾನು ಆಗ್ರಹ ಮಾಡ್ತೇನೆ, ಈ ಜನಗಣತಿಯನ್ನ ನೀವು ನಿಲ್ಲಿಸಬೇಕು. ನೀವು ಮಾಡ್ತಾ ಇರೋದೇನು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ರೆ, ಮಾಡ್ತಾ ಇರೋದು ಜಾತಿಗಣತಿ. ಉದ್ದೇಶ ಏನು? ರಾಜಕೀಯವಾಗಿ ನೀವು ಇದನ್ನ ಜನರನ್ನ ಹೊಡಿಲಿಕ್ಕೆ ಮತ್ತು ರಾಜ್ಯದಲ್ಲಿ ನೀವೇನು ಫೇಲ್ಯೂರ್ ಆಗಿದೆ ಆ ಫೇಲ್ಯೂರ್ ಅನ್ನ ಮುಚ್ಚಿ ಹಾಕ್ಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಿದ್ರೆ ಅದನ್ನ ನಿಲ್ಲಿಸಬೇಕು ತಕ್ಷಣ ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ ನಿಲ್ಲಿಸೇ ಹೋದ್ರೆ ಜನ ಯಾವ ಹಿಂದೂ ಅಂತಕ್ಕಂಥ ಕಾಲಂ ಇದೆ, ಮುಸ್ಲಿಂ ಅಂತಕ್ಕಂಥ ಕಾಲಂ ಇದೆ, ಜೈನ್ ಅಂತಕ್ಕಂಥ ಕಾಲಂ ಇದೆ, ಸಿಖ್ ಇದೆ, ಕ್ರಿಶ್ಚಿಯನ್ ಇದೆ, ಬೇರೆ ಬೇರೆ ಈ ರೀತಿ ಎಲ್ಲಾ ಕಾಲಂಗಳನ್ನು ತುಂಬಲಿಕ್ಕೆ ನಿಮ್ಗೆ 7 ಮಾತ್ರ ಅವಕಾಶ ಇದೆ. ಆ 7 ಹೊರತುಪಡಿಸಿ ಇನ್ನೂ 4 ಕೊಟ್ಟರು. ಒಂದು ಇತರೆ ಕೊಟ್ಟಾರ, ಇನ್ನೊಂದು ನಾವು ಯಾವುದು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರೆ, ಇನ್ನೊಂದು ನಾವು ಯಾವುದನ್ನು ಹೇಳಂಗಿಲ್ಲ ಅನ್ನುವಂಥದ್ದು ಹೇಳಿದಾರೆ. ಈ ರೀತಿ ಅಸಂಬದ್ಧವಾದಂತ ನಿಮ್ಮ ನಿಲುವೇನದ ಇದು ಪ್ರಶ್ನಾರ್ಹ. ಹೀಗಾಗಿ ಜನ ಇದನ್ನು ಹುಷಾರಿಯಿಂದ ಎದುರಿಸಬೇಕು. ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸರ್. ಅದರ ನಡುವೆನೋ ಜಾತಿ ಗಣತಿ ಇದನ್ನ ಪೂರ್ವ ನಿಗದಿ ಇತ್ತು ಸರ್, ಅದರಂತೆ ಆಗ್ಬೇಕಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಸರ್. ಇದಕ್ಕೆ ಇಲ್ಲ, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವು ಎಡಪಂಥೀಯರ ವಿಚಾರಧಾರೆಗೆ ಮರಳಾಗಿ ಎಲ್ಲಿ ಅವ್ರ ಹಿಡಿತದಲ್ಲಿ ಒತ್ತಡಕ್ಕೊಳಗಾಗಿ ಈ ರೀತಿಯಾದಂಥ ನಿರ್ಣಯವನ್ನ ತಗೊಂಡಾರ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಂದು ಸಮಾಜವಾದಿ ಚಿಂತನೆ ಹಿನ್ನೆಲೆಯಿಂದ ಬಂದಂಥವ್ರು ಸಿದ್ದರಾಮಯ್ಯ. ಆ ಸಮಾಜವಾದಿ ಚಿಂತನೆ ಬೇರೆ ಹೇಳ್ತದ, ಇವರಲ್ಲಿ ಜಾತಿಯ ನಡುವೆ ಜಗಳ ಹಚ್ಚತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ. ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಒಂದು ಧರ್ಮ ಅದ. ಆ ಕ್ರಿಶ್ಚಿಯನ್ ಧರ್ಮದೊಳಗೆ ನೀವು ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಮಾಡಲಿಲ್ಲ? ಸರ್, ಅಹಿಂದ ನಾಯಕರ ಅನ್ನೋ ಕಾರಣಕ್ಕಾಗಿ ಅಹಿಂದ ತುಷ್ಟೀಕರಣ ನಡೀತಾ ಇದ್ದಾರೆ ಅಂತ. ಇಲ್ಲ, ಒಂದು ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದಾರಲ್ಲ. ಯಾವ ಅಹಿಂದಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರೀಗ. ಕುರುಬ ಕ್ರಿಶ್ಚಿಯನ್ ಮಾಡಿದ್ರೆ ನಾವು ಧರ್ಮಾಂತರ ಆಗ್ಲಿಕ್ಕೆ ಅವ್ರು ಹೊಂಟಿದಾರಲ್ಲ. ಅದಕ್ಕಾಗಿ ನಾನೇನು ಆಗ್ರಹ ಮಾಡ್ತೀನಿ, ಯಾರು ಒಂದು ವೇಳೆ ಕ್ರಿಶ್ಚಿಯನ್ ಹೋಗೋದೇ ಅದ್ರ, ನೀವು ಕುರುಬ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಲಿಂಗಾಯತ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ನೀವು ಒಕ್ಕಲಿಗೆ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಗೆ ಹೋಗ್ತೀರಿ? ಹೋಗ್ತದಲ್ಲ, ನೀವು ಹೋಗ್ಬೋದಲ್ಲ. ಈ ರೀತಿ ಜಾತಿಗಳನ್ನು ಒಡೆದು ಹಾಕ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಅತ್ಯಂತ ಖಂಡನಾರ್ಹ ವಿಷಯ. ನಾನು ಆಗ್ರಹ ಮಾಡ್ತೇನೆ, ಈ ಜನಗಣತಿಯನ್ನ ನೀವು ನಿಲ್ಲಿಸಬೇಕು. ನೀವು ಮಾಡ್ತಾ ಇರೋದೇನು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ರೆ, ಮಾಡ್ತಾ ಇರೋದು ಜಾತಿಗಣತಿ. ಉದ್ದೇಶ ಏನು? ರಾಜಕೀಯವಾಗಿ ನೀವು ಇದನ್ನ ಜನರನ್ನ ಹೊಡಿಲಿಕ್ಕೆ ಮತ್ತು ರಾಜ್ಯದಲ್ಲಿ ನೀವೇನು ಫೇಲ್ಯೂರ್ ಆಗಿದೆ ಆ ಫೇಲ್ಯೂರ್ ಅನ್ನ ಮುಚ್ಚಿ ಹಾಕ್ಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಈ ರೀತಿಯಾದಂಥ ನಿರ್ಣಯವನ್ನು ತಗೊಂಡಿದ್ರೆ ಅದನ್ನ ನಿಲ್ಲಿಸಬೇಕು ತಕ್ಷಣ ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ ನಿಲ್ಲಿಸೇ ಹೋದ್ರೆ ಜನ ಯಾವ ಹಿಂದೂ ಅಂತಕ್ಕಂಥ ಕಾಲಂ ಇದೆ, ಮುಸ್ಲಿಂ ಅಂತಕ್ಕಂಥ ಕಾಲಂ ಇದೆ, ಜೈನ್ ಅಂತಕ್ಕಂಥ ಕಾಲಂ ಇದೆ, ಸಿಖ್ ಇದೆ, ಕ್ರಿಶ್ಚಿಯನ್ ಇದೆ, ಬೇರೆ ಬೇರೆ ಈ ರೀತಿ ಎಲ್ಲಾ ಕಾಲಂಗಳನ್ನು ತುಂಬಲಿಕ್ಕೆ ನಿಮ್ಗೆ 7 ಮಾತ್ರ ಅವಕಾಶ ಇದೆ. ಆ 7 ಹೊರತುಪಡಿಸಿ ಇನ್ನೂ 4 ಕೊಟ್ಟರು. ಒಂದು ಇತರೆ ಕೊಟ್ಟಾರ, ಇನ್ನೊಂದು ನಾವು ಯಾವುದು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರೆ, ಇನ್ನೊಂದು ನಾವು ಯಾವುದನ್ನು ಹೇಳಂಗಿಲ್ಲ ಅನ್ನುವಂಥದ್ದು ಹೇಳಿದಾರೆ. ಈ ರೀತಿ ಅಸಂಬದ್ಧವಾದಂಥ ನಿಮ್ಮ ನಿಲುವೇನದ ಇದು ಪ್ರಶ್ನಾರ್ಹ. ಹೀಗಾಗಿ ಜನ ಇದನ್ನು ಹುಷಾರಿಯಿಂದ ಎದುರಿಸಬೇಕು.